ನಮಸ್ಕಾರ. ಡಿವಿ ನ್ಯೂಸ್ ಕರ್ನಾಟಕ. ನಾನು ಶಂಕರ್ ತೊಂಟಾಪುರ. ಸಿದ್ದರಾಮಯ್ಯನವರು ಬಜೆಟ್ ಮಂಡನೆ ಮಾಡಿದ್ರು. ಆ ಮಂಡನೆ ಮಾಡಿದಂತ ಬಜೆಟ್ಟಿನಲ್ಲಿ ರೈತರಿಗೆ, ರಾಜ್ಯದ ರೈತರಿಗೆ ಬಿಡಿಕಾಸಿನ ಲಾಭ ಇದೆ. ಕೇಂದ್ರದ ಬಜೆಟ್ ಮಂಡನೆ ಮಾಡ್ತಾರೆ ನಿರ್ಮಲಾ ಸೀತಾರಾಮನ್. ಬಿಡಿಕಾಸು ರೈತರಿಗೆ ಅನುಕೂಲ ಇಲ್ಲ, ಲಾಭ ಇಲ್ಲ. ನೀವು ಕೇಳಬಹುದು, ಅರೆ ತೋಟಗಾರಿಕೆ, ಕೃಷಿ ಇತ್ಯಾದಿಗಳು ಅಷ್ಟೊಂದು ಹಣ ಬಿಡುಗಡೆ ಮಾಡಿದಾರಲ್ಲ, ಅಲೋಕೇಟ್ ತೋರಿಸಿದ್ದಾರೆ. ಹೆಚ್ಚು ಬೆಳಿಲಿಕ್ಕೆ, ಹೆಚ್ಚು ಉತ್ಪಾದನೆ ಮಾಡಲಿಕ್ಕೆ, ಆಹಾರ ಪದಾರ್ಥಗಳನ್ನು ಹೆಚ್ಚು ಉತ್ಪಾದನೆ ಮಾಡಲಿಕ್ಕೆ ಕೃಷಿ ಉಪಕರಣಗಳು ಅಥವಾ ಕೃಷಿ ಪೆಸ್ಟಿಸೈಡ್, ರಸಗೊಬ್ಬರ ಇತ್ಯಾದಿಗಳ ಮೇಲೆ ಸಹಾಯಧನ ಕೊಡಲಿಕ್ಕೆ, ಆ ಕಂಪನಿ ಇತ್ಯಾದಿಗಳಿಗೆ ಸಹಾಯ ಮಾಡಲಿಕ್ಕೆ ಬಜೆಟ್ ಅಲ್ಲಿ ಅಲೋಕೇಶನ್ ಇದೆಯೇ ಹೊರತು ರೈತನ ಆರ್ಥಿಕತೆಗೆ, ರೈತನ ಬದುಕಿಗೆ, ರೈತನ ಸಾಮಾಜಿಕ ಸ್ಥಿತಿಗತಿಗೆ ಯಾವುದೇ ಸಂಬಂಧ ಇರೋದಿಲ್ಲ. ಈ ಬಜೆಟ್ಗಳು ಕೇವಲ ಸಿದ್ದರಾಮಯ್ಯ, ನಿರ್ಮಲಾ ಸೀತಾರಾಮನ್ ಪ್ರಶ್ನೆ ಅಲ್ಲ. ಯಾವತ್ತೂ ಕೂಡ ಬಜೆಟ್ಟಿನಲ್ಲಿ ರೈತನ ಆರ್ಥಿಕತೆ ಅಥವಾ ಅವನ ಸುಧಾರಣೆಗೆ ಸಂಬಂಧಪಟ್ಟಂತ ಬಜೆಟ್ ಅಲೋಕೇಶನ್ ಇಲ್ಲಕ್ಕೆ ಇಲ್ಲ. ಇದು ಉತ್ಪಾದಕನನ್ನ ಕಡೆಗಣಿಸಿರ್ತಕ್ಕಂಥ ದೇಶ ಮತ್ತು ರಾಜ್ಯ. ರೈತನ ಆರ್ಥಿಕತೆಗೂ ಬಜೆಟ್ಗೂ ಯಾವುದೇ ಸಂಬಂಧ ಇರೋದಿಲ್ಲ. ಹಾಗಾಗಿ ಇವರು ಎಲ್ಲರೂ ಕೂಡ ಹೇಳ್ತಕ್ಕಂಥದ್ದು ಬರೀ ಮಾತಿನಲ್ಲಿ ರೈತನನ್ನ ಸಮಾಧಾನ ಮಾಡೋದು ಬಿಟ್ರೆ ಈ ಸರ್ಕಾರಗಳು ಯಾವೂ ಕೂಡ ರೈತನ ಪರ ಇಲ್ಲ. ರೈತನಿಗೂ ಇವರ ಬಜೆಟ್ಗಳಿಗೂ ಯಾವುದೇ ರೀತಿ ಸಂಬಂಧ ಇಲ್ಲದ ರೀತಿಯಲ್ಲಿ ಬಜೆಟ್ ನಡೀತವೆ ಹೊರತು ಈ ಬಜೆಟ್ಟಿನಲ್ಲಿ ಯಾವುದು ಬಿಡಿಕಾಸು ಕೂಡ ರೈತನಿಗೆ ಅನುಕೂಲ ಆಗಿಲ್ಲ. ಎರಡನೇದಾಗಿ ಪಕ್ಷಗಳು ಟೀಕೆ ಟಿಪ್ಪಣಿಗಳಷ್ಟೇ ಸೀಮಿತ ಆಗಿಬಿಟ್ಟಿದೆ. ನಿನ್ನೆ ಅಧಿವೇಶನದಲ್ಲಿ ಸಿದ್ದರಾಮಯ್ಯನವರು ಪ್ರಶ್ನೆ ಮಾತಾಡ್ತಾರೆ, ನಿಮ್ಮ ಸರ್ಕಾರ ಏನಿದ್ರು ಅದಾನಿ ಅಂಬಾನಿಗಳಿಗೆ ಸಹಾಯ ಮಾಡಕ್ಕೆ ಅಂತ. ನೋಡಿ, ಭಾರತ ಸರ್ಕಾರ ನಿನ್ನೆ ಪ್ರಜಾವಾಣಿ ಪತ್ರಿಕೆಯಲ್ಲಿ ಬಹಳ ಮುಖ್ಯವಾದ ಸುದ್ದಿ. ಭಾರತ ಸರ್ಕಾರ ಕೇವಲ 25-30 ಜನರಿಗೆ 16.35 ಲಕ್ಷ ಕೋಟಿಯನ್ನ ಅವ್ರಿಗೆ ರೈಟ್ ಅಪ್ ಮಾಡ್ತಾರೆ. ಸಾಲ ಕೈ ಬಿಡುವಂತ ತೀರ್ಮಾನವನ್ನ ಭಾರತ ಸರ್ಕಾರ ಬ್ಯಾಂಕ್ಗಳಿಗೆ ನಿರ್ದೇಶನ ಕೊಟ್ಟು ಮಾಡಿಸ್ತಾರೆ. ಯಾವುದು ದುಡ್ಡು ನರೇಂದ್ರ ಮೋದಿ ಮನೆಯದ ಅಥವಾ ಸಿದ್ದರಾಮಯ್ಯನ ಮನೆಯದ ಅಥವಾ ಅಮಿತ್ ಶಾ ಮನೆಯದ? ಯಾರ ಅಪ್ಪನ ಮನೆ ದುಡ್ಡಿದು? ದೇಶದ ಜನ ಪೈಸೆಯನ್ನ ತೆರಿಗೆ ರೂಪದಲ್ಲಿ ತುಂಬಿರ್ತಕ್ಕಂಥ ಹಣವನ್ನ ಕೇವಲ ಯಾರೋ ಆಪ್ತ ಉದ್ದಿಮೆದಾರರಿಗೆ ನೀವು ನೀಡೋದಾದ್ರೆ ನಿಮ್ದು ಯಾವ ಸೀಮೆ ಸರ್ಕಾರ? ನೀವೇನ್ ದೇಶ ಕಟ್ಟವ್ರ? ಜನಸಾಮಾನ್ಯರನ್ನ ಬದುಕನ್ನ ಉತ್ತಮಗೊಳಿಸೋರ? ಜನಸಾಮಾನ್ಯ ಲೂಟಿ ಮಾಡೋರು? ಬರೀ ಭಾರತ್ ಮಾತಾಕಿ ಹೇಳೋದಷ್ಟೇ ನೀವು. ಆದ್ರೆ ಜನಸಾಮಾನ್ಯರಿಗೂ ನಿಮ್ಮ ಬಜೆಟ್ಗೂ ಎಲ್ಲಿದೆ? ನೀವು ಕೇವಲ ಉದ್ದಿಮೆದಾರರು, ಕಾರ್ಪೊರೇಟ್ ಕಂಪನಿಗಳು ಏನಿದಾವೆ ಅವ್ರ ಹಿತರಕ್ಷಣೆಯೇ ನಿಮ್ಮ ಕಾರ್ಯಕ್ರಮ ಆಗಿದೆ. ಇದರಿಂದ ಏನು ಲಾಭ ಆಗೋದಿಲ್ಲ. ಆ ಕಾರಣಕ್ಕೆ ಈ ಸಂದರ್ಭದಲ್ಲಿ ನಾನು ಹೇಳೋದು ಏನು ಅಂದ್ರೆ, ಜನಸಾಮಾನ್ಯರು ಇದನ್ನ ಕ್ಷಮಿಸಬಾರ್ದು, ರೈತರು ಇದನ್ನ ಕ್ಷಮಿಸಬಾರ್ದು, ಕಾರ್ಮಿಕರು, ದಲಿತ ಸಮುದಾಯಗಳು ಇದನ್ನ ಕ್ಷಮಿಸಬಾರ್ದು. ಇದರ ವಿರುದ್ಧ ಸಿಡಿದೇಳ್ಬೇಕು. ಯಾರು ದೇಶ ಕಟ್ಟಕ್ ಬಂದಿಲ್ಲ, ಯಾರು ರಾಜ್ಯ ಕಟ್ಟಕ್ ಬಂದಿಲ್ಲ. ಎಲ್ಲ ರಾಜಕೀಯ ಅಧಿಕಾರ, ರಾಜಕೀಯ ಕಾರ್ಯಕ್ರಮಗಳ ಕೆಳಗಡೆ ತಾವು
ಆ ಅಧಿಕಾರದ ಎಂಜಾಯ್ ಮಾಡಲಿಕ್ಕೆ ಏನು ಬಹಳ ದೊಡ್ಡ ಮೊತ್ತದ ಹಣ ಸಾರ್ವಜನಿಕರದಿದೆ, ಇದನ್ನ ನಾಜೂಕಾಗಿ ತಗೊಂಡೋಗ್ಲಿಕ್ಕೆ ರಾಜಕೀಯ ಕ್ಷೇತ್ರವನ್ನ ಪ್ರವೇಶ ಮಾಡಿದರೆ ಬಿಟ್ರೆ ಇನ್ಯಾವುದೇ ಉದ್ದೇಶ ಇವ್ರು ಯಾರಿಗೂ ಇಲ್ಲ. ಸೇವೆ ಮಾಡಕ್ಕೆ ಯಾರು ಬಂದಿಲ್ಲ. ಸೇವೆ ಅಂದ್ರೆ ಅರ್ಥನೇ ಗೊತ್ತಿಲ್ಲದಂತ ಜನ ಇವತ್ತು ರಾಜಕಾರಣಕ್ಕೆ ಬಂದಿದ್ದಾರೆ. ಸೇವೆ ಅಂದ್ರೆ ಸ್ವಾತಂತ್ರ್ಯ ಚಳವಳಿಯಲ್ಲಿ ಶುರುವಾಯಿತು. ಗಾಂಧಿ ಟೋಪಿ ಹಾಕೊಂಡು ಖಾದಿ ಬಟ್ಟೆಗಳನ್ನ ಹಾಕೊಂಡು ನಾನು ತನು ಮನವನ್ನ ಈ ನಾಡು ಈ ದೇಶ ಜನರಿಗೋಸ್ಕರ ನಾನು ತ್ಯಾಗ ಮಾಡ್ತೀನಿ ಅಂತ ಬಂದು ಸುಮಾರು 70ರ ದಶಕ ಕಳೆಯುವವರೆಗ ಆ ತಲೆಮಾರು ಇತ್ತು. ನಂತರದಲ್ಲಿ ಬಂದಿದ್ದು ಆ ತಲೆಮಾರು ಹೋದ ಮೇಲೆ ಎಲ್ಲ ಲೂಟ್ ಮಾರೋ ಕಂಪನಿಗಳಿಗೆ ಸೇರಿದಂತ ಕಾಂಗ್ರೆಸ್, ಬಿಜೆಪಿ, JDS ಹೀಗೆ ಬ್ಯಾನರ್ಗಳನ್ನ ಇಟ್ಕೊಂಡು ಇವರು ಬಂದಿದ್ದಾರೆ ಬಿಟ್ಟರು ಇವ್ರು ಯಾರು ಸೇವೆಗಲ್ಲ. ಹಾಗಾಗಿ ಈ ಸಂದರ್ಭದಲ್ಲಿ ನಾವು ಏನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಅಂದ್ರೆ ಈ ರಾಷ್ಟ್ರೀಯ ಪಕ್ಷಗಳನ್ನ ಜನ ತಿರಸ್ಕಾರ ಮಾಡ್ತಾರೆ. ಈಗ ನಾವು ಕೂಡ ಇದನ್ನ ಚರ್ಚೆ ಮಾಡ್ತಾ ಇದ್ವಿ. ಪ್ರಾದೇಶಿಕವಾಗಿ ನಾಡಿನ ಜಲ, ನೆಲ, ಭಾಷೆ, ಜನರ ಬದುಕು ಇದಕ್ಕೆ ಸಂಬಂಧಪಟ್ಟಂತ ಪ್ರಾದೇಶಿಕವಾದ ಚಿಂತನೆ ಇವತ್ತು ಅತ್ಯಂತ ಅವಶ್ಯಕತೆ ಇದೆ. ಆ ದಿಕ್ಕಿನಲ್ಲಿ ಎಲ್ಲ ಜನ ಇದನ್ನ ಮಾನ್ಯ ಮಾಡಿ ಅದನ್ನ ತಿರಸ್ಕಾರ ಮಾಡಿ ಈ ದಿಕ್ಕಿನಲ್ಲಿ ಕೆಲಸ ಮಾಡುವಂತ ಅವಶ್ಯಕತೆ ಇದೆ. ಇಲ್ಲದೆ ಇದ್ರೆ ಈ ದೇಶ ಬರೀ ಪಾಕಿಸ್ತಾನ ತೋರಿಸಿ, ಯಾರೋ ಮುಸಲ್ಮಾನರು ತೋರಿಸಿ ಇವರು ಆಡಳಿತ ಮಾಡೋದು ಸೇಫರ್ ಸೈಡ್ ಅಂತ ತಿಳ್ಕೊಂಡು ಇದಕ್ಕೆ ಇದು ಯಾವುದು ನಮ್ಮ ಬಡತನಕ್ಕೆ, ನಮ್ಮ ದಾರಿದ್ರ್ಯಕ್ಕೆ ಇದು ಯಾವುದು ಸಮಸ್ಯೆಗೆ ಪರಿಹಾರ ಅಲ್ಲ. ಹಾಗಾದ್ರೆ ಚೈನಾ ತೋರಿಸಿ ಮಾತಾಡ್ಲಿ, ಅಮೆರಿಕ ತೋರಿಸಿ ಮಾತಾಡ್ಲಿ, ಯುರೋಪಿನ ರಾಷ್ಟ್ರಗಳಿದಾವೆ ತೋರಿಸಿ ಮಾತಾಡ್ಲಿ, ಅವು ನಮಗೆ ಮಾಡಲ್ ಆಗ್ಬೇಕೇ ಹೊರತು ಅವರಿಗೆ ನಾವು ಚಾಲೆಂಜ್ ಆಗ್ಬೇಕೇ ಹೊರತು ಅದ್ಯಾವುದೋ ಬಡ ದೇಶವನ್ನ ಇಟ್ಕೊಂಡು ನೀವು ಪದೇ ಪದೇ ಜನಾಂಗದ ಭಾಷೆ ಅಥವಾ ದ್ವೇಷ, ಧರ್ಮದ ದ್ವೇಷಗಳನ್ನು ಹುಟ್ಟಾಕೋದು ಸರಿಯಲ್ಲ. ಈ ಎರಡೂ ಪಕ್ಷಗಳು ಒಂದೇ ನಾಣ್ಯದ ಎರಡು ಮುಖ ಅಷ್ಟೇ. ಯಾರಿಗೂ ಯಾವ ತತ್ವದ ಬದ್ಧತೆ ಇಲ್ಲ. ಈಗ ಉದಾಹರಣೆ, ಎಮರ್ಜೆನ್ಸಿ ಕಳೆದ ಮೇಲೆ ಸಿದ್ದರಾಮಯ್ಯನವರು ಕಾಂಗ್ರೆಸ್ ವಿರುದ್ಧ ಚಳವಳಿ ಮಾಡ್ತಾ ಇದ್ವಿ, ಕಾಂಗ್ರೆಸ್ಸಿಗೆ ಧಿಕ್ಕಾರ ಹೇಳ್ತಾ ಇದ್ವಿ. ಇವತ್ತು ಅವ್ರದ್ದು ನೀತಿ ಏನು? ಕಾಂಗ್ರೆಸ್ ಅನಿವಾರ್ಯ, ಅಧಿಕಾರ ಸಿಗುವಂತ ಕಾರ್ಯಕ್ರಮ ಅವ್ರ ಕೈಗೆ ಬಂದಿದೆ. ಹೀಗಾಗಿ ಇವತ್ತಿನ ದೇವೇಗೌಡರು ನರೇಂದ್ರ ಮೋದಿ ಅವ್ರನ್ನ ಹೊಗಳಿ ಬಿಸಾಕ್ತಾ ಇದ್ದಾರೆ. ಉದ್ದೇಶ ಏನು? ಅವ್ರ ಮಕ್ಕಳಿಗೆ, ಅವ್ರ ಮೊಮ್ಮಕ್ಕಳಿಗೆ, ಅವ್ರ ಸೊಸೈದರಿಗೆ ಅಧಿಕಾರ ಬರಬೇಕು ಅಂತ ಹೇಳಿ ಅವ್ರಿಗೆ ಅಧಿಕಾರ ತಂದು ಕೊಡ್ಲಿಕ್ಕೆ ಇವತ್ತು ಈ ರೀತಿಯ ಸ್ಟ್ರಾಟಜಿಯನ್ನ ಮಾಡ್ತಾರೆ. ಆದ್ರೆ ಜಾತ್ಯತೀತ ಎಲ್ಲೋಯ್ತು? ಯಾರಿಗೂ ಜಾತ್ಯತೀತ ಇಲ್ಲ, ಯಾರಿಗೂ ಸತ್ಯ ನ್ಯಾಯದ ಬಗ್ಗೆ ಯಾರಿಗೂ ಬೇಕಾಗಿಲ್ಲ. ಎಲ್ಲರಿಗೂ ಒಂದು ಪಾಯಿಂಟ್, ಪವರ್ನ ಹಿಡಿಯೋದಕ್ಕೆ ಅಷ್ಟೇ ಸೀಮಿತ ಆಗಿದೆ. ಈ ದಿಕ್ಕಿನಲ್ಲಿ ನಾವು ಯೋಚನೆ ಮಾಡಬೇಕಾಗಿರೋದು ಇದನ್ನ ಬದಿಗಿಟ್ಟಿ ಈ ರಾಷ್ಟ್ರೀಯ ಪಕ್ಷಗಳಿಂದ ಯಾವುದೇ ಕಾರಣಕ್ಕೆ ಸಾಧ್ಯವೇ ಇಲ್ಲ. ಹೊಸದಾದಂತ ತರಬೇತಿ ಹೊಂದಿದಂತ, ನಾಡನ್ನ ರಕ್ಷಣೆ ಮಾಡುವಂತ ಹಿತಾಸಕ್ತಿಯನ್ನ ಹೊಂದಿದಂತ ಜನರು ಒಕ್ಕೂಡಿ ಈ ದಿಕ್ಕಲ್ಲಿ ಆಲೋಚನೆ ಮಾಡಿ ಕೆಲಸ ಮಾಡ್ಬೇಕಂತೇಳಿ ಈ ನಾಡಿನ ಜನರಿಗೆ ನಾನು ಮನವಿ ಮಾಡ್ತೀನಿ.